ಹಾಯ್ ಡಿಯರ್ಸ್, ವೆಲ್ಕಮ್ ಟು ಕೀರ್ತಿ ಲಾಗರ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಅದಕ್ಕೋಸ್ಕರ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಏನೇನು ಬೇಕು ಅಂತ. ಮಿಲ್ಕ್ ಶೇಕ್ ಮಾಡೋಕ್ಕೋಸ್ಕರ ನಾನಿಲ್ಲಿ ಐಸ್ ಕ್ಯೂಬು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟು, ಓರಿಯೋ ಬಿಸ್ಕೆಟು ಮತ್ತು ಸಕ್ಕರೆ, ಹಾಲು ಫ್ರಿಡ್ಜಲ್ಲಿ ಇಟ್ಟಿದೆ, ಕೋಲ್ಡ್ ಆಗಿದೆ, ಮತ್ತು ಮಿಕ್ಸಿ ಜಾರು. ಇಷ್ಟಿದ್ರೆ ಸಾಕು, ಕೂಲಾದ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಗುತ್ತೆ. ಇವಾಗಂತೂ ಸಮ್ಮರ್ ಸೀಸನ್ ಅಲ್ವಾ, ಮಕ್ಳಿಗೆ ಆಚೆಗಡೆ ಕೊಡಿಸೋ ಬದಲು ನಾವೇ ಮನೇಲಿ ಮಾಡಿಕೊಟ್ರೆ ಈ ರೀತಿ ಖುಷಿಪಟ್ಟು ಕುಡಿತಾರೆ. ಬನ್ನಿ ಯಾವ ರೀತಿ ಮಾಡೋದು ಅಂತ. ಇವಾಗ ನಾನು ಜ್ಯೂಸರ್ ಜಾರ್ ತಗೊಂಡಿದ್ದೀನಿ, ಅದಕ್ಕೆ ಓರಿಯೋ ಬಿಸ್ಕೆಟ್ಗಳನ್ನೆಲ್ಲ ಈ ಥರ ಪೀಸ್ ಮಾಡಿ ಹಾಕ್ಕೋಬೇಕು, ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ಪು. ನಾನಿಲ್ಲಿ ಓರಿಯೋ ಬಿಸ್ಕೆಟ್ ಕ್ರೀಮ್ ಸಮೇತ ಸೇರಿಸ್ತಾ ಇದ್ದೀನಿ. ಮಕ್ಳಿಗಂತೂ ಓರಿಯೋ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ರೀತಿ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ಕುಡಿತಾರೆ. ಇವಾಗ ಓರಿಯೋ ಬಿಸ್ಕೆಟ್ ಸೇರಿಸಿದಾದ್ಮೇಲೆ ನಾನು ಮತ್ತೆ ಇವಾಗ ಶುಗರ್ ಆ್ಯಡ್ ಮಾಡ್ತಾಯಿದ್ದೀನಿ. ಶುಗರ್ ಏನಿಲ್ಲ ಅಂದರೆ ಒಂದು 3 ಚಮಚದಷ್ಟು ಹಾಕ್ತಾಯಿದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಇಷ್ಟು ಸೇರಿಸಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಸಕ್ಕರೆ ಬಿಸ್ಕೆಟ್ನೆಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಇದ್ರ ಜೊತೆ ಹಾಲನ್ನ ಸೇರಿಸ್ತಾ ಇದ್ದೀನಿ. ನಾನು ಹಾಲನ್ನ ಏನಿಲ್ಲ ಅಂದರೆ 2 ಲೋಟದಷ್ಟು ಹಾಲನ್ನ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಹಾಲು ಸೇರಿಸಾದ್ಮೇಲೆ ಇದ್ರ ಜೊತೆನೇ ನಾನು ಐಸ್ ಕ್ಯೂಬ್ನು ಸಹ ಸೇರಿಸ್ತಾ ಇದ್ದೀನಿ. ಐಸ್ ಕ್ಯೂಬನ್ನು ಇದ್ರ ಜೊತೆ ಸೇರಿಸೋದ್ರಿಂದ ಕೂಲಾಗಿರುತ್ತೆ. ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಐಸ್ ಕ್ಯೂಬ್ ಎಷ್ಟು ಬೇಕೋ ಅಷ್ಟು ನೋಡಿ ಸೇರಿಸ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ಆದ್ದರಿಂದ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ನಾನು ಬ್ಲೆಂಡ್ ಮಾಡಿದ್ದೀನಿ. ಈ ರೀತಿ ನೊರೆ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಏನಿಲ್ಲ ಅಂದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡ್ರೆ ಈ ರೀತಿ ಮಿಕ್ಸಾಗಿ ಟೇಸ್ಟಿಯಾಗಿ ಮತ್ತು ಕೆನೆರಹಿತ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ಇವಾಗ ಬ್ಲೆಂಡ್ ಮಾಡ್ಕೊಂಡಿರೋವಂಥ ಮಿಲ್ಕ್ ಶೇಕ್ನ ಒಂದು ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ ಇರುತ್ತಲ್ವ, ಅದನ್ನ ಈ ರೀತಿ ಮೆಲ್ಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕ್ಕೊಂಡು ಕುಡಿತಿದ್ರೆ ಸೂಪರಾಗಿರುತ್ತೆ. ಮತ್ತು ಓರಿಯೋ ಬಿಸ್ಕೆಟ್ ನಾನು ಇಟ್ಕೊಂಡಿದ್ದೆ, ಅದನ್ನು ಸಹ ಬ್ಲೆಂಡ್ ಮಾಡಿ ಪುಡಿ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಕುಡಿಬೇಕಾದ್ರೆ ಮಧ್ಯದಲ್ಲಿ ಕ್ರಂಚಿಯಾಗಿ ಸಿಗುತ್ತೆ. ರುಚಿಯಾದ ಓರಿಯೋ ಮಿಲ್ಕ್ ಶೇಕ್ ರೆಡಿ ಆಯಿತು. ನೀವು ಒಂದ್ಸತಿ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್.